ಇನ್ನೊಂದು ಪ್ರಶ್ನೆ, ಈಗ ಅಮೆರಿಕ ಅಂತ ದೇಶ ನೋಡಿದಾಗ ಅಲ್ಲಿ ಖಾಸಗಿ ಮತ್ತು ಸರ್ಕಾರಿ ಈ ಎರಡೂ ಏರ್ಪೋರ್ಟ್ಗಳನ್ನು ಸೇರಿಸಿದ್ರೆ 19,000ವರೆಗೂ ಲೆಕ್ಕ ಬರುತ್ತೆ ಸರ್. ಒಂದು ಕಡೆ 16,116 ಅಂತ ತೋರಿಸ್ತಾ ಇದೆ, ಇನ್ನೆಲ್ಲವನ್ನು ಸೇರಿಸ್ಕೊಂಡಾಗ 19,000 ವಿಮಾನ ನಿಲ್ದಾಣಗಳು ಅಲ್ಲಿವೆ ಸರ್. ನಮ್ಮ ಇಂಡಿಯಾದಲ್ಲಿಂದ ನಾವು ಚೆಕ್ ಮಾಡಿಕೊಂಡಾಗ 316 ಏನೋ ಬರ್ತಾ ಇದೆ ಲೆಕ್ಕ. 316 ಏರ್ಪೋರ್ಟ್ಗಳು ನಮ್ಮಲ್ಲಿವೆ ಅಂತ ಹೇಳಿ. ಈ ಏರ್ಪೋರ್ಟ್ಗಳು ಎನ್ನುವುದು ವಾಣಿಜ್ಯ ಉದ್ದೇಶಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಏವಿಯೇಷನ್ ಅಂದರೆ ಯಾರೆಲ್ಲ ವಿಮಾನಯಾನ ಕಂಪನಿಗಳಿವೆ, ಸಂಸ್ಥೆಗಳಿವೆ, ಅವರು ಆದಾಯ ನಷ್ಟ ಎಲ್ಲವನ್ನು ಕೂಡ ನೋಡ್ತಾರೆ. ಅನೇಕ ಏರ್ಪೋರ್ಟ್ಗಳು ಇದ್ದವು, ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ. ಕೇಂದ್ರದ ಕಡೆಯಿಂದ ಉಡಾನ್ ಅಂತ ಯೋಜನೆ ಬಂತು. ಈಗೇನೋ ಹೊಸೂರಲ್ಲೇನೋ ಒಂದು ಆ ಏರ್ಪೋರ್ಟ್ಗೆ ಸ್ವಲ್ಪ ಏನೋ ಜೋರಾಗಿ ಮಾಡಬೇಕು ಅಂತ ಪ್ಲಾನ್ ಕೂಡ ನಡೀತಾ ಇರುವಾಗ ಫೀಸಿಬಿಲಿಟಿ ಯಾವುದು? ಹೊಸೂರಲ್ಲಿ ಅವರೇನೋ ಚೆನ್ನಾಗಿ ಮಾಡೋದಾದರೆ ಅದಕ್ಕೆ ಕನಕಪುರ ಕೌಂಟರ್ ಆಗಬಹುದಾ, ನೆಲಮಂಗಲ ಕೌಂಟರ್ ಆಗುತ್ತಾ, ಆರ್ ಶಿರಾನಾ? ಇದು ಯಾವ ಥರ ಸರ್ ಇದು? ಸರ್, ನಾವು ಬೆಂಗಳೂರು ಬಗ್ಗೆ ನೀವೇ ಹೆಚ್ಚಿಗೆ ಹೇಳಿ ತಿಳ್ಕೊಂಡಿದ್ದೀರಿ. ನೆಲಮಂಗಲದಲ್ಲಿ ಈಗಾಗಲೇ ಡೆವಲಪ್ಮೆಂಟ್ ಆಗಿದೆ, ಹೆಚ್ಚು ಕಡಿಮೆ ಬಿಲ್ಡಿಂಗ್ಗಳು ಬರ್ತಾ ಇದೆ, ಎಲ್ಲ ಇದಾಗಿದೆ. ಕನಕಪುರ ಈ ಕಡೆ ಡೆವಲಪ್ ಆಗಿದೆ. ಶಿರಾ ನೀವು ಡೆವಲಪ್ ಮಾಡಬೇಕಾಗಿದೆ. ಕನಕಪುರದಲ್ಲಿ ಎಲ್ಲಿ ನೀರಾವರಿ ಸಮಸ್ಯೆ ಇಲ್ದೇನೆ ಎಲ್ಲ ಈಗಾಗಲೇ ರೈತರುಗಳು ಅದನ್ನ ಈಗಾಗಲೇ ಖುಷಿಯಾಗಿದ್ದಾರೆ. ಆ ಜಾಗನ ನೀವು ಮುಟ್ಟಕ್ ಹೋಗದೆ ಇರೋದು ಒಳ್ಳೇದು. ಇದೆಲ್ಲದನ್ನ ನೀವೇ ನೋಡ್ಬೇಕು. ಯಾಕೆಂತಂದ್ರೆ ಇದು ಒಂಥರ ಒಂದು ಸಮಗ್ರವಾಗಿ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಸಮಿತಿಯನ್ನ ಹುಟ್ಟುಹಾಕಿ ಅದು ಇವುಗಳನ್ನ ಡಿಸೈಡ್ ಮಾಡ್ಬೇಕು. ನಾವು ಇಲ್ಲಿಂದ ಈಗ ತಕ್ಷಣ ಇದನ್ನ ಹೇಳಿದ ತಕ್ಷಣ ನಮ್ಮ ಮಾತುಗಳಿಗೆ ವಿರೋಧ ಬರ್ಬೋದು. ಹಾಗಾಗಿ ಇದೆಲ್ಲದನ್ನು ಕನಕಪುರದ ಒಂದು 20 ಕಿಲೋಮೀಟರ್ ರೇಡಿಯಸ್ ನಲ್ಲಿ, ನಿಮ್ಮ ನೆಲಮಂಗಲದ 20 ಕಿಲೋಮೀಟರ್ ರೇಡಿಯಸ್ ನಲ್ಲಿ, ತುಮಕೂರಿನ ಶಿರಾ 20 ಕಿಲೋಮೀಟರ್ ರೇಡಿಯಸ್ ನಲ್ಲಿ ಏನೇನು ಜಾಗಗಳು ಬರ್ತಾರೆ ಅವುಗಳದೆಲ್ಲ ಒಂದು ಕೌಂಟ್ ಮಾಡಿ, ಯಾವ ಜಾಗಕ್ಕೆ ಹೆಚ್ಚಿಗೆ ಏನು ತೊಂದರೆ ಇಲ್ದೇನೆ ಲ್ಯಾಂಡ್ ಅನ್ನು ಅಕ್ವೈರ್, ಎಷ್ಟು ಕಾಸ್ಟ್ ನಲ್ಲಿ ಲ್ಯಾಂಡ್ ಅನ್ನು ಅಕ್ವೈರ್ ಮಾಡ್ಬೋದು, ಇವುಗಳೆಲ್ಲ ಒಂದು ಕನ್ಸಿಡರೇಷನ್ ಅಲ್ವಾ? ಹೀಗಿರುವಾಗ ನಾವು ಈಗ ಅದ್ಯಾವುದನ್ನು ಚೆಕ್ ಮಾಡ್ದೇನೆ ಒಂದು ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಬಟ್ ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಸಮ್ ಇಂಪಾರ್ಟೆಂಟ್ ಇಶ್ಯೂಸ್ ಇಮಿಡಿಯೇಟ್ಲಿ. ಅದನ್ನ ಸಾಲ್ವ್ ಮಾಡ್ಕೊಳ್ಬೇಕಾಗಿರೋದು ಪೊಲಿಟಿಕಲ್ ಲೀಡರ್ಶಿಪ್ ಕೆಲಸ, ಅಲಾಂಗ್ ವಿತ್ ದಿ ಯಾರು ಪರೀಕ್ಷೆ ಇವರು ತಜ್ಞರಿದ್ದಾರೆ, ಏರ್ಪೋರ್ಟ್ ಇಂದ ತಜ್ಞರು, ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ತಜ್ಞರಿದ್ದಾರೆ. ಮತ್ತೆ ಯಾರಿಗೆ ಅದನ್ನ ಕೊಡ್ತಾರೆ? ಪಬ್ಲಿಕ್ ಗೆ ಹ್ಯಾಂಡಲ್ ಮಾಡಕ್ ಕೊಡ್ತಾರೋ, ಪ್ರೈವೇಟ್ ಗೆ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೋ, ಇವೆಲ್ಲದನ್ನು ನೀವು ಇನ್ನು ಅದು ಗೊತ್ತಿಲ್ಲ. ಏರ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ ಮಾಡಬೇಕಾದ್ರೆ ಅದಕ್ಕೆ ಇಂಪಾರ್ಟೆಂಟ್ ಕನ್ಸಿಡರೇಷನ್ ಬಹಳ ಇದೆ. ಅದು ರನ್ವೇ ಮಾಡಿ ನೋಡಿ, ಮೈಸೂರಿನಲ್ಲಿ ಈಗ ರನ್ವೇ ಇದೆ, ಅದನ್ನ ಹೆಚ್ಚಿಗೆ ಯಾರು ಉಪಯೋಗಿಸ್ಕೊಳ್ತಾ ಇಲ್ಲ. ಅದು ಅವ್ರಿಗೆ ಬಹಳ ಬೇಜಾರಿನ ಪ್ರಶ್ನೆ. ಆ ಮೈಸೂರನ್ನೇ ನಾವು ಸರಿಯಾಗಿ ಡೆವಲಪ್ ಮಾಡಿದ್ರೆ ಮಂಡಕಳ್ಳಿ ಈ ಕನ್ಸಿಡರೇಷನ್ ಸರ್, ಮೈಸೂರಿನ ಏರ್ಪೋರ್ಟ್ ಸರ್ ಅದೇ ಮಂಡಕಳ್ಳಿ ಬಳಿಯಲ್ಲಿ ಅಲ್ವಾ ಸರ್? ಮಂಡಕಳ್ಳಿ ಬಳಿ. ಹೌದು, ಮಂಡಕಳ್ಳಿ. ಆ ಏರ್ಪೋರ್ಟ್ ಸರಿಯಾದ ಯೂಸೇ ಆಗ್ತಿಲ್ಲ. ಅದನ್ನ ಯೂಸ್ ಮಾಡ್ಕೊಳ್ಳಿ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಬೆಂಗಳೂರಿನ ಮೇಲೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುತ್ತಲ್ವಾ? ಯಾಕೆ ನಾವು ಮಾಡೋದಿಲ್ಲ ಅದನ್ನ? ಶಿವಮೊಗ್ಗದಲ್ಲೂ ಆಯ್ತು ಸರ್. ಈಗ ಏನಾಗ್ತಿದೆ ಇನ್ನೊಂದು ಏರ್ಪೋರ್ಟ್ ಸರ್, ಈಗ ಶಿವಮೊಗ್ಗದ ಬಗ್ಗೆನೂ ಇದೇ ಕಂಪ್ಲೇಂಟು. ಶಿವಮೊಗ್ಗದಲ್ಲೂ ಒಂದು ಏರ್ಪೋರ್ಟ್ ಆಯಿತು, ಅದ್ರ ಸರಿಯಾಗಿ ಬಳಕೆ ಆಗ್ತಿಲ್ಲ, ಅದ್ರದ್ದು ಅದನ್ನು ಫುಲ್ ಬಳಸ್ಕೊಳಕ್ಕೆ ಆಗ್ತಾ ಇಲ್ಲ, ಈ ಮಾತು ಬರ್ತಿದೆ ಸರ್ ಅವಾಗವಾಗ. ಹಾಗಾಗಿ ನಾವು ಮೈಸೂರಿಗೋ ಶಿವಮೊಗ್ಗಕ್ಕೋ ಬೆಂಗಳೂರು ಕಂಪೇರ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಮಗೆ ಇರೋದೇ ಬೆಂಗಳೂರು ಕಡೆಯಿಂದ ಅಂತ. ಎಕ್ಸಾಕ್ಟ್ ದಿಸ್ ಇಸ್ ಒನ್ ಆಫ್ ದಿ ಕನ್ಸಿಡರೇಷನ್. ಹಾಗಾಗಿರೋದ್ರಿಂದ ನೋಡಿ, ಹುಬ್ಬಳ್ಳಿ ಸುಮಾರು ವರ್ಷಗಳಿಂದ ಇದೆ, ಆ ಏರ್ಪೋರ್ಟ್ ಸಹ ಈಗೀಗ ಅದು ಕಾಣಿಸ್ತಾ ತೆಗಿತಾ ಇದೆ. ಬೆಳಗಾವಿ ಬಹಳ ವರ್ಷದಿಂದ ಇದೆ, ಅದನ್ನು ಸಹ ಈಗ ತಾನೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಇನ್ನು ಮಂಗಳೂರು ಇದೇ ತರನೇ ಇತ್ತು, 20-25-30 ವರ್ಷ ಓಡಾಡಿದ ಮೇಲೆ ಈಗ ಅದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಸ್ಟೇಟಸ್ ಸಿಕ್ಕಿ 2006ರಲ್ಲಿ 2012ರಲ್ಲಿ ಅದಕ್ಕೆ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲೇಬಲ್ ಸಿಕ್ಕಿತ್ತು. ಹಾಗಾಗಿ ಬೆಂಗಳೂರಿಗೆ ಆ ಕಷ್ಟ ಇಲ್ಲ, ಅಲ್ಲಿ ಈಗಾಗಲೇ ಕನ್ಸಂಟ್ರೇಷನ್ ಇದೆ, ಏರ್ಪೋರ್ಟ್ ಪ್ಯಾಸೆಂಜರ್ಸ್ ಇದ್ದಾರೆ. ಹಾಗಾಗಿ ಬೆಂಗಳೂರಿನ ಸುತ್ತಮುತ್ತ ಮಾಡ್ಬೇಕು ಅಂತಂದ್ರೆ ನೀವು ಕನಕಪುರನು ಸೆಲೆಕ್ಟ್ ಮಾಡ್ಬೋದು. ನೆಲಮಂಗಲದಲ್ಲಿ ನನಗೆ ಯಾಕೋ ಅಲ್ಲಿ ತುಂಬಾ ಇಂಡಸ್ಟ್ರೀಸ್ ಇದೆ ಅಂತ ಅನ್ಸುತ್ತೆ, ಕನಕಪುರದಲ್ಲಿ ಇಲ್ಲ ಅಂತ ಅನಿಸ್ತಾ ಇರೋದ್ರಿಂದ, ಅಥವಾ ಶಿರಾದಲ್ಲಿ ಇಲ್ಲ ಅಂತ ಅನಿಸ್ತಾ ಇರೋದ್ರಿಂದ ಆ ಜಾಗಗಳನ್ನು ನೀವು ಯು ಹ್ಯಾವ್ ಟು ಕನ್ಸಿಡರ್ ವೆದರ್ ಇಟ್ ಈಸ್ ಫೀಸಿಬಲ್ ಫ್ರಮ್ ಆಲ್ ದಿ ಅದರ್ ಪಾಯಿಂಟ್ಸ್ ಆಫ್ ವ್ಯೂ, ವೆದರ್ ಟೋಪೋಗ್ರಫಿ, ವೆದರ್ ಮೆಟ್ರಾಲಜಿಕಲ್ ಕಂಡೀಷನ್, ಅಥವಾ ಲ್ಯಾಂಡ್ ಅವೈಲಬಿಲಿಟಿ, ಮತ್ತೆ ಉಳಿದಿರೋ ಫೆಸಿಲಿಟೀಸ್ ಯಾವ್ದು ಬೇಕು, ಇವೆಲ್ಲದನ್ನು ನೋಡಿಕೊಂಡು ಸೆಲೆಕ್ಟ್ ಮಾಡಬೇಕು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿ ಕೊಟ್ರಿ.
ನಾವು ಕೂಡ ಎಷ್ಟೋ ವಿಷಯ ತಿಳ್ಕೊಂಡಂಗೆ ಆಯಿತು ನಿಮ್ಮಿಂದ. ಥ್ಯಾಂಕ್ ಯು ಸೋ ಮಚ್ ವಾಸುದೇವರಾವ್ ಸರ್. ಸೋ ನೈಸ್ ಆಫ್ ಯು ಸರ್. ನಾನು ಬರೀ MR ವಾಸುದೇವ್. ಓಕೆ ಸರ್, ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ. ಎರಡನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಸಿರಾದಲ್ಲಿ ಮಾಡಬೇಕು ಅಂತಕ್ಕಂಥ ಬೇಡಿಕೆಯನ್ನು ನಾವು ಇಟ್ಟಿದ್ದೀವಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಸಚಿವರುಗಳಲ್ಲಿ. ಸಿರಾದಲ್ಲಿ ಬರೋದ್ರಿಂದ ಅಡ್ವಾಂಟೇಜಸ್ಸು ಜಾಸ್ತಿ ಇದೆ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ಬೆಂಗಳೂರು ಟು ಪೂನಾ ರೋಡು 10 ಲೇನ್ ಬರ್ತಾ ಇರ್ತಕ್ಕಂಥದ್ದು ಅಂಡರ್ ವಿಷನ್ 47 ಗೌರ್ಮೆಂಟ್ ಆಫ್ ಇಂಡಿಯಾ ತಗೊಂಡಿರ್ತಕ್ಕಂಥದ್ದು. ಸಿರಾ ಟು ಬೆಂಗಳೂರು ಓನ್ಲಿ 1 hour ಜರ್ನಿ. ಆಮೇಲೆ ದೇರ್ ಇಸ್ ಅಬಂಡೆಂಟ್ ವಾಟರ್. ಹೇಮಾವತಿ ಬರ್ತದೆ, ಅಪ್ಪರ್ ಭದ್ರಾ ಬರ್ತದೆ, ಇವೆಲ್ಲ ನೀರು ಕೂಡ ಬರ್ತದೆ. ಸೊ ಹಾಗಾಗಿ ನೀರಿಗೆ ತೊಂದರೆ ಇಲ್ಲ. ಇದು ಲ್ಯಾಂಡು ಅಷ್ಟೇ, ಅಲ್ಲಿ ಮೌಂಟೇನ್ಸ್ ಯಾವುದೂ ಇಲ್ಲ, ಅಲ್ಲಿ ಯಾವುದೂ ಬೆಟ್ಟಗಳು ಗುಡ್ಡಗಳು ಯಾವುದೂ ಬರೋದಿಲ್ಲ. ನಿಮಗೆ ಪ್ಲೇನ್ ಲ್ಯಾಂಡ್ ಇದೆ ಆ್ಯಂಡ್ ಲಾಟ್ ಆಫ್ ಗೌರ್ಮೆಂಟ್ ಲ್ಯಾಂಡ್ ಇದೆ. ಸಾಕಷ್ಟು ಗೌರ್ಮೆಂಟ್ ಲ್ಯಾಂಡ್ ಇರೋದ್ರಿಂದ ನಿಮಗೆ ಇದು